ಹಾಯ್ ಗಾಯ್ಸ್, ನೋಡಿ ಇವತ್ತು ಗಿಝರ್ಡ್ ಫ್ರೈಯನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ನೋಡಿ ಗಿಝರ್ಡನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಮೊದಲು ನಾವು ಬೇಯಿಸ್ಕೋಬೇಕು. ಗಿಝರ್ಡ್ ಮತ್ತು ಈರುಳ್ಳಿಯನ್ನು ನಾವು ಹಾಕಿ ಮೊದಲಿಗೆ ಬೇಯಿಸೋಣ. ನೋಡಿ, ಇಲ್ಲಿ ಗಿಝರ್ಡ್ ಜೊತೆ ಈರುಳ್ಳಿ 2 ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ. ಅದೇ ರೀತಿಯಲ್ಲಿ ರುಚಿಗೆ ತಕ್ಕಷ್ಟು ಬೇಕಾದ ಉಪ್ಪನ್ನು ಸೇರಿಸಿ ನಾವು ಇದನ್ನು ಬೇಯಿಸೋಣ. ಮೊದಲಿಗೆ ನಾವು ಇಲ್ಲಿ ನೋಡಿ, ನಾನು ಒಣಮೆಣಸನ್ನು ತಗೊಂಡಿದ್ದೀನಿ. ಈ ಒಣಮೆಣಸನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಹಾಗಾಗಿ ನಾನೀಗ ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫಸ್ಟು ಎಣ್ಣೆಯನ್ನು ಹಾಕೋಣ. ಈಗ ನಾವು ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಬಾಡಿಸ್ಬೇಕು. ನಾವೀಗ 1 ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸೋಣ. ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಸೇರಿಸೋಣ. ಈಗ ನಾವು ಪುಡಿ ಮಾಡಿಟ್ಕೊಂಡಿರೋಂಥ ಒಣಮೆಣಸಿನಕಾಯಿಯನ್ನು ನಾವು ಸೇರಿಸೋಣ. ಇದು ಫುಲ್ ನಾವು ಫೈನ್ ಪುಡಿ ಬೇಡ, ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ನೋಡಿ, ನಾವು ಈ ಥರ ನಾವು ಸೇರಿಸೋಣ. ಈಗ ನಾವು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಈರುಳ್ಳಿ ಜೊತೆ ಬಾಡಿಸ್ಕೊಳ್ಳೋಣ. ನಾವೀಗ ಇದರಲ್ಲಿ ಅರಿಶಿಣದ ಪುಡಿ, ಈರುಳ್ಳಿ ಜೊತೆ ಅರಿಶಿಣದ ಪುಡಿ, ಧನಿಯಾ ಪುಡಿ ಮತ್ತು ನಾವು ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಒಣಮೆಣಸಿನಕಾಯಿ ಇದನ್ನು ಸೇರಿಸಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಈಗ ನಾವೇನು ಮಾಡಬೇಕಂತ ಹೇಳಿದರೆ, ಬಿಸಿ ಮಾಡಿ ಇಟ್ಕೊಂಡಿರುವಂತಹ ನಮ್ಮ ಗಿಝರ್ಡ್ ಅದನ್ನು ಇದಕ್ಕೆ ಸೇರಿಸ್ಬೇಕು. ಎಲ್ಲವನ್ನು ನಾವೀಗ ಮಿಕ್ಸ್ ಮಾಡೋಣ. ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲಿಕ್ಕೆ ನಾವು ಬಿಡಬೇಕು. ಈಗ ನೋಡಿ, ನೀರು ಜಾಸ್ತಿ ಇದೆ. ಯಾಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಮಸಾಲೆ ನಾವು ಏನು ಮಾಡಿದ್ದೀವಿ ಅದು ಗಿಝರ್ಡ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ, ಬೆರಿಲಿಕ್ಕೆ ನಮಗೆ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ, ಚೆನ್ನಾಗಿ ಕುದಿಸಿದ್ರೆ ಇದರಲ್ಲಿರೋ ಮಸಾಲೆ ಎಲ್ಲ ಗಿಝರ್ಡ್ ಜೊತೆ ಮಿಕ್ಸ್ ಆಗುತ್ತೆ. ಈಗ ನಾವು ಲಿಡ್ಡನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ನಾವು ಬಿಡೋಣ. ನೋಡಿ, ಒಳ್ಳೆ ಕೆಂಪು ಬಣ್ಣದಲ್ಲಿ ನಮ್ಮ ಗಿಝರ್ಡ್ ಫ್ರೈ ಆಗ್ತಾ ಇದೆ. ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಬರ್ತಾ ಇದೆ. ಸ್ವಲ್ಪ ಇನ್ನೂ ಕೂಡ ನಾವು ಸ್ವಲ್ಪ ಡ್ರೈ ಮಾಡಿ ತೊಗೊಳ್ಬೋದು. ನಮಗೆ ಡ್ರೈ ಬೇಡ ಅಂತ ಹೇಳಿದರೆ ನಾವು ಈ ಮಟ್ಟದಲ್ಲೇ ನಾವು ಇದನ್ನು ಬೆಂಕಿಯನ್ನು ಆರಿಸ್ಬೋದು. ನಮಗೆ ಸ್ವಲ್ಪ ಡ್ರೈ ಬೇಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹೊತ್ತು ನಾವು ಹಾಗೆ ಬಿಟ್ಟರೆ ಅದು ನೀರಿನ ಅಂಶ ಎಲ್ಲ ಬತ್ತಿ ಅದು ಡ್ರೈ ಆಗುತ್ತೆ. ನೋಡಿ, ಈಗ ನಮ್ಮ ಚಿಕನ್ ಗಿಝರ್ಡ್ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ, ಚೆನ್ನಾಗಿ ಡ್ರೈ ಆಗಿದೆ. ನಮಗೆ ಇಷ್ಟು ಸಾಕು. ಈಗ ನಾನು ಹುಳಿಗೋಸ್ಕರ ನಾನೊಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಟೊಮೆಟೊನ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ನಾನೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ.
ಅರ್ಧ ಹೋಳು ನಿಂಬೆಹಣ್ಣನ್ನು ರಸವನ್ನು ಸೇರಿಸಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ನಮ್ಮ ಹುಳಿ ನಾವು ಹಿಂಡಿದಂಥ ರಸ ಚೆನ್ನಾಗಿ ಮಿಕ್ಸ್ ಆಗಲಿ. ಅದಕ್ಕಾಗಿ ಈಗ ನಾನು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಗಿಝಡ್ ಫ್ರೈ, ಚಿಕನ್ ಗಿಝಡ್ ಫ್ರೈ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.